ವೇದವಾಕ್ಯವನೆಲ್ಲ ಮೋದಲಿಂಗನಲ್ಲದೆ ಬೋಧಿಸುತ್ತ ಜನರ ವೇದಾಮತಿ ಕೆಡಸಿರುವ ಸಾಧುನಿಗೆ ಮಣಿಯುವೆನು ಸಾಧುನಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ನಿಜ ಧರ್ಮನೊಡರಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುಂದರನಾಗಿ ಗೈದ ಶ್ರೀ ತಿಳಿಸಿದ್ದ ಸಿದ್ಧರೂಢರಿಗೆ ನತನಂತೆ ಸಿದ್ಧರೂಢರಿಗೆ ನತನಂತೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಲಕ್ಷಣೆ ಕೇಳುವ ತನಕ ಬಾಳನು ಗೊತ್ತಲಿರುವವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಕೂದಲು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮನೀರರು ನಿರಂತರ ಜ್ಞಾನದಾಸೋಹಿಗಳಾದ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 6ನೆಯ ಅಧ್ಯಾಯದ 29ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಅರ್ಜುನನಿಗೆ ಶ್ರೀಕೃಷ್ಣ ಭಗವಂತನು ಆತ್ಮಸುಖ ಆಗಬೇಕಾಗಿದ್ರೆ ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿ ಬರಬೇಕಂತ. ನಾನು ಬ್ರಹ್ಮನಿದ್ದೇನೆ ಅಂತ ಬ್ರಹ್ಮಾಕಾರ ವೃತ್ತಿ ಬರದೇ ಇದ್ದರೆ ಆತ್ಮ ಸುಖ ಅನ್ನುವಂಥದ್ದು ಪೂರ್ಣವಾಗಲಾರದು. ಆ ಕಾರಣದಿಂದ ಇದರ ಅನುಭವ, ಫಲದ ಅನುಭವ ಯಾವಾಗ ಬರ್ತದಂದ್ರೆ ನೀ ಬ್ರಹ್ಮನಾದಾಗಂತ. ಬ್ರಹ್ಮ ಆನಂದ ನನಗೆ ಯಾವಾಗ ಆಗ್ತದಂತ ಪ್ರಶ್ನೆ ಮಾಡಿದರೆ ನೀ ಬ್ರಹ್ಮ ಯಾವಾಗ ಆಗ್ತದೆ, ಯಾವಾಗ ಬ್ರಹ್ಮಾನಂದ ಆಗ್ತದ. ಹಾಗಾಗಿ ಈ ಮುಂದಿನ ಶ್ಲೋಕದಲ್ಲಿ ಮಹಾತ್ಮರು ಸರ್ವಭೂತಸ್ಥಂ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಈಕ್ಷತೆ ಯೋಗ ಯುಕ್ತ್ಯಾತ್ಮ ಸರ್ವತ್ರ ಸಮದರ್ಶನ ಅಂತ ಮಹಾತ್ಮರು ಶ್ಲೋಕದಲ್ಲೇ ಹೇಳ್ತಾರೆ.
ಯಾಕಂದ್ರೆ ಸರ್ವಭೂತಸ್ಥ ಅಂತ ಇಲ್ಲಿ ವಿಚಾರ ಮಾಡಿದಾಗ ಎಲ್ಲ ಜೀವಿಗಳನ್ನು ಸಮಭಾವದಿಂದ ನೋಡುವುದು, ಇಲ್ಲೇ ಸಮಸ್ಯೆ ಇರುವುದು. ಸಮಸ್ಯೆ ಇಲ್ಲ, ಇಲ್ಲೇ ಅದ. ಯಾಕಂದ್ರೆ ಸರ್ವ ಜೀವಿಗಳನ್ನು ಸಮಭಾವದಿಂದ ನೋಡೋದು ಅಂದ್ರೆ ಏನು ಮಾಡಬೇಕು ಅಂದ್ರೆ, ನಾಮರೂಪವನ್ನು ಬಿಟ್ಟು ಅಸ್ಥಿಭಾತಿ ಪ್ರಿಯವನ್ನು ನೋಡಿದಾಗ ಅದು ಸಮದರ್ಶನ. ಹಾಗೆ ಕಾರಣ ಆತ್ಮ ಅನ್ನೋದು ಸರ್ವವ್ಯಾಪ್ತಿ ಅಲ್ಲ. ಆತ್ಮ ಅನ್ನೋದು ಸರ್ವ ಅಂದ್ರೆ ಎಲ್ಲರಲ್ಲಿ ಪೂರ್ಣವಾಗಿರುವುದೇ ಆತ್ಮ. ಆ ಜ್ಞಾನ ಯೋಗದಿಂದ ಕೂಡಿದವನು, ಅರ್ಥಾತ್ ಆತ್ಮನಲ್ಲಿ ಐಕ್ಯತೆಯನ್ನು ಪಡೆದವನು, ಸಮಸ್ತ ಚರ ಅಚರ ಪ್ರಾಣಿ ಕೋಟಿಗಳಲ್ಲಿಯೂ ಸಮದೃಷ್ಟಿಯುಳ್ಳವನಾಗಿ ತನ್ನನ್ನು ತಾನೇ ನೋಡುತ್ತಾನೆ. ಇಲ್ಲಿ ವಿಚಿತ್ರವಾದ ಸಂಜ್ಞೆ ಅದ. ನಮ್ಮಲ್ಲಿ ಇರೋದು ಎಲ್ಲರಲ್ಲಿ ಆದ, ನಮ್ಮಲ್ಲಿ ಇರೋದು ಎಲ್ಲರಲ್ಲಿ ಆದ, ಎಲ್ಲದರಲ್ಲಿ ಇರೋದು ನನ್ನಲ್ಲಿನೂ ಆದ, ಎರಡೂ ಆವ. ಆದರೆ ನನ್ನಲ್ಲಿ ಎಲ್ಲರಲ್ಲಿ ಸದಾಕಾಲ ಇರೋದು ಯಾವುದಂದ್ರೆ ನನ್ನ ಸ್ವರೂಪವೇ ನಿಮ್ಮಲ್ಲಿ ಸದಾಕಾಲ ಆದಿಲ್ಲ. ಹಾಗಾಗಿ ಅಂತ ಸಮದೃಷ್ಟಿಯಿಂದ ತನ್ನನ್ನು ತಾನು ನೋಡಿದರೂ ಕೂಡ, ತನ್ನನ್ನು ನೋಡಿದ ಮೇಲೆ ಮತ್ತೊಂದನ್ನು ನೋಡಿದಾಗ ಅಲ್ಲಿ ತಾನೇ ಕಾಣ್ತಾನಂತ. ಅದಕ್ಕೆ ಏನ್ರಿ ಉದಾಹರಣೆ ಅಂದ್ರೆ, ಸಾಕಷ್ಟು ಸಲ ಕೇಳಿರಿ, ನಿಮಗೆ ಗೊತ್ತಿದ್ದ ವಿಷಯ ಅದ. ಕನ್ನಡಿಯನ್ನು ನೋಡಿದಾಗ ನೀನೇ ಕಾಣ್ತದ್ದು, ನಿನ್ನ ಬದಲು ಬೇರೆಯವ್ರು ಕಾಣ್ತವ್ರು. ನಿನ್ನ ನೀನು ಮೊದಲು ನೋಡ್ಕೊ, ನಾನು ಯಾರು ಅಂತ ನಿನ್ನ ಜ್ಞಾನ ಇತ್ತು ಅಂದ್ರೆ ಕನ್ನಡಿಯಲ್ಲಿ ಇದ್ದವನು ನಾನೆಂತ ಜ್ಞಾನ ಆಗ್ತದೆ. ಹುಚ್ಚಿರ್ತಾನ, ಕನ್ನಡಿಯನ್ನು ನೋಡ್ತಾನ. ಹುಚ್ಚಗನು ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವೇ ಕಾಣ್ತದೆ. ಆದ್ರೆ ಹುಚ್ಚ ಅಂತನ ಅಲ್ಲಿ ಯಾರ ಬಡಿ ತಂಡು ಒಡಿ ಅಂತನೋ ಇಲ್ಲ. ಮತ್ತೆ ತಾನೇ ಅಲ್ಲಾನಿಲ್ಲ. ಮತ್ತೆ ಯಾಕೆ ಹಿಂಗಾಗ್ತದೆ? ತನ್ನ ಜ್ಞಾನ ಸರಿಗಿಲ್ಲ ಅವನಿಗೆ, ಹುಚ್ಚಗ. ತನ್ನ ಜ್ಞಾನ ಸರಿಗಿದ್ರೆ ಭಿನ್ನ ಎಲ್ಲಿ ನೋಡಿದ್ರು ಕೂಡ ತಾನೇ ಇದ್ದೀನಿ, ಅದೇ ನಂದು ಅಂತಿದ್ದವನು. ಆದ್ರೆ ಶಾಣೆಯವ್ರು ಹಂಗಂತಾರೆ, ನಾನೇ ಇದ್ದೀನಿ ಎಲ್ಲಂತ. ಹಾಗೆ ಇಲ್ಲಿ ಕೂಡ ಯೋಗ ಯುಕ್ತಾತ್ಮ ಎಂಬ ವಾಕ್ಯದಲ್ಲಿ ಯೋಗ ಅನ್ನುವುದು ಪದೇ ಪದೇ ಹೇಳುವಂತ ಮಾತು. ಶಿವಜೀವರ ಏಕತ್ವನೇ ಯೋಗ. ನಮ್ಮ ಸ್ವರೂಪದಲ್ಲಿ ನಾವು ಕೂಡುವುದೇ ಯೋಗ. ಯಾಕ್ರಿ ಕೂಡೋದಂದ್ರೆ, ಕೂಡೋದೇನಿಲ್ಲ, ಯೋಗ ಆಗ್ಯದ. ನಿನಗೆ ಬ್ಯಾರೆ ಆಗಿದ್ದಿ, ಅದನ್ನು ಕಳ್ಕೊಂಡು ಬಿಡೋದೇ ಯೋಗ. ಮನಸ್ಸು ಸದಾ ಬ್ರಹ್ಮಾಕಾರ ಆಗಬೇಕೆಂದು ತಿಳಿಯಬೇಕು. ಇದನ್ನು ನೋಡ್ಬೇಕಾದ್ರೆ ಬ್ರಹ್ಮಾಕಾರ ಆಗಬೇಕಿಲ್ಲ. ಅಂಥ ಯೋಗವನ್ನು ಸಾಧಿಸಿರುವ ಮಹನೀಯನ ಲಕ್ಷಣ ಹೇಗಿರ್ತದ್ರಿ ಅಂದ್ರೆ, ಇದಕ್ಕಾಗಿ ಶಾಸ್ತ್ರ ಕೇಳಬೇಕು ನಾವು. ನಮ್ಗೆ ತಿಳಿಲಿ ಬಿಡ್ಲಿ, ಕೊನೆಗೆ ಜ್ಞಾನಿಗಳಾದರೂ ಜಗತ್ನಾಗ ಹೇಗಿರ್ತಾರ ಅನ್ನೋದು ಜ್ಞಾನ ಆದ್ರೆ ಸಾಕು, ನಮಗೆ ಭಾಳ ಪುಣ್ಯ ಬರ್ತದೆ. ನಮ್ಮ ಜ್ಞಾನ ಆಗದು ಪರವಾಗಿಲ್ಲ, ಜ್ಞಾನಿಗಳನ್ನ ಹೇಗಿರ್ತಾರಪ್ಪ ಜಗತ್ತಿನಲ್ಲಿ. ಈ ಒಂದು ಶ್ಲೋಕದಲ್ಲಿ ಈ ದೃಶ್ಯ ಜಗತ್ತೆಲ್ಲವೂ ಅಧಿಷ್ಠಾನವಾದ ಆತ್ಮನಲ್ಲಿ ಕಲ್ಪಿತವಾಗಿದೆ ಅಂತ ತಿಳ್ಕೊಂಡಿರ್ತಾನೆ. ದೃಶ್ಯವಾದ ಜಗತ್ತೇನದ, ಇದು ಅಧಿಷ್ಠಾನವಾದ ಆತ್ಮನಲ್ಲಿ ಕಲ್ಪಿತ. ಅಧಿಷ್ಠಾನವಾದ ನಮ್ಮ ಸ್ವರೂಪದ ಆತ್ಮನಲ್ಲಿ ಈ ದೇಹ ಕಲ್ಪಿತ, ಬಾಹ್ಯದಲ್ಲಿ ಜಗತ್ತು ಕಲ್ಪಿತ, ನನ್ನಲ್ಲಿ ನಾನು ನೋಡಿದಾಗ ದೇಹ ಕಲ್ಪಿತ. ಇದು ತತ್ವಶಿ ಮಹಾವಾಕ್ಯದ ಲಕ್ಷ್ಯಾರ್ಥ ವಾಚ್ಯಾರ್ಥ.
ಹಾಗಾಗಿ ರಜ್ಜುವಿನಲ್ಲಿ ಸರ್ಪವು ಕಲ್ಪಿತಪಟ್ಟಂತೆ ಜಾಗೃತ ಪುರುಷನಲ್ಲಿ ಸ್ವಪ್ನ ಪ್ರಪಂಚವು ಕಲ್ಪಿಸಲ್ಪಟ್ಟಂತೆ ಈ ಸಮಸ್ತ ಪ್ರಪಂಚವು, ಸಮಸ್ತ ಪ್ರಾಣಿಕೋಟಿಗಳು, ಸಮಸ್ತ ಬ್ರಹ್ಮಾಂಡ ಎಲ್ಲವೂ ಆತ್ಮಸ್ವರೂಪನಾದ ತನ್ನಲ್ಲಿಯೇ ಆರೋಪವಾಗಿದೆ. ಅಧಿಷ್ಠಾನವಾದ ಹಗ್ಗದಲ್ಲಿ ಸರ್ಪದ ಆರೋಪ ಆದಂಗ ಆತ್ಮನಾದ ನಿನ್ನಲ್ಲಿ ಈ ಜಗತ್ತು ಆರೋಪ ಆಗಿದೆ. ಎಲ್ಲ ಪ್ರಾಣಿ ಪಕ್ಷಿ ಎಲ್ಲವೂ ಆರೋಪದಿಂದ ಕೂಡಿದಂತ ಈ ಆರೋಪವಾದ ವಸ್ತು ಅಧಿಷ್ಠಾನದಲ್ಲಿಯೇ ಇರಬಲ್ಲದು. ಎಲ್ಲಿ ಅದಿದು? ಅಧಿಷ್ಠಾನವಾದ ಹಗ್ಗದಲ್ಲೇ ಆದು ನೋಡ್ರಿ. ಹಗ್ಗ ಬಿಟ್ಟು ತೋರಕ್ ಬರೋದಿಲ್ಲ ಅಂತ. ಹಗ್ಗನ ಇಲ್ಲದೆ ಹಾವು ತೋರೋರು ನೋಡೋಣ ಇಲ್ಲ. ಮತ್ತೆ ಹಗ್ಗದಲ್ಲಿ ಹಾವಾದೇನು ಇಲ್ಲ. ಮತ್ತೆ ಹಾವು ಹೆಂಗೆ ತೋರಿತು? ಹಗ್ಗದ ಅಧಿಷ್ಠಾನದಲ್ಲಿ ತೋರದ ಭಿನ್ನ, ಅದನ್ನು ಬಿಟ್ಟು ತೋರ್ಲಿಕ್ಕೆ ಸಾಧ್ಯ ಇಲ್ಲ. ಅವು ಏಕ ಅಂದಮೇಲೆ ಬೇರೆ ಹೆಂಗೆ ತೋರ್ತದ? ಅದರಂತೆ ಇದು ವಿಚಾರ ಮಾಡಿ ನೋಡಿದರೆ ಆರೋಪವಾದ ವಸ್ತುವಿಗೆ ಅಧಿಷ್ಠಾನವೇ ಸ್ವರೂಪ. ವಿಚಾರ ಮಾಡಿದವರಿಗೆ ಆರೋಪ ಆಗ್ಯವಲ್ಲ. ಏನು ಆರೋಪ ಆಗ್ಯವ? ಮಣ್ಣಿನಲ್ಲಿ ಮಡಿಕೆಗಳು ಆರೋಪ ಆಗ್ಯವ, ಬಂಗಾರದಲ್ಲಿ ಆಭರಣಗಳು ಆರೋಪ ಆಗ್ಯವ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಆರೋಪ ಆಗ್ಯದ, ಮರುಭೂಮಿಯಲ್ಲಿ ಮೃಗಜಲದ ಆರೋಪ ಆಗ್ಯದ. ಅದರಂತೆ ನಿನ್ನಲ್ಲಿ ದೇಹ ಆರೋಪ ಆಗ್ಯದ, ಹೊರಗೆ ಜಗತ್ತು ಆರೋಪ ಆಗ್ಯದ. ಆ ಕಾರಣದಿಂದ ಬ್ರಹ್ಮವೇ ತಾನೆಂದು ತನ್ನ ಆತ್ಮನನ್ನು ಗುರುತಿಸಿದ ಯೋಗಿಯು ಇದೆಲ್ಲ ವಿಚಾರ ಮಾಡಿ ಇದ್ರಾಗ ಏನದ ಅಂದರೆ ಕಪ್ಪೆ ಚಿಪ್ಪು ಸತ್ಯ ಅದ, ಬೆಳ್ಳಿ ಸುಳ್ಳದ, ಹಗ್ಗ ಸತ್ಯ ಅದ, ಹಾವು ಸುಳ್ಳದ, ಭೂಮಿ ಸತ್ಯ ಅದ, ಮೃಗ ಜಲ ಮಿಥ್ಯ ಅದ. ಈ ರೀತಿ ನಾನು ಸತ್ಯವಾಗಿದ್ದೀನಿ, ನನ್ನಲ್ಲಿ ಅಸತ್ಯವಾದಂಥ ದೇಹ ಜಗತ್ತಾದ ಸಂಸಾರ. ಹೀಗೆ ತಿಳಿದ ಮೇಲೆ ಆತ ಬದುಕಿದಾಗ ತನ್ನಲ್ಲಿ ತೋರುವಂಥ ಜಗತ್ತನ್ನ ಸುಳ್ಳಂತ ತಿಳ್ಕೊಂಡಿರ್ತಾನೆ, ಬದುಕಿರ್ತಾನೆ. ಸುಳ್ಳಂತ ತಿಳಿದು ಬದುಕ್ತಾನೆ ವಿನ ಸತ್ಯ ಅಂತ ತಿಳಿದು ಎಂದೂ ಬದುಕೋದಿಲ್ಲ. ಯಾರ ಬಗ್ಗೆ ಹೇಳ್ತಾರೆ? ಜ್ಞಾನಯೋಗಿ ಅಂತ ಅರ್ಥ ಮಾಡಬೇಕು. ಹೀಗೆ ಜಗತ್ತಿನಲ್ಲಿ ಅಧಿಷ್ಠಾನವಾದ ಆತ್ಮವು ಅದು ಮೊದಲೇ ಹೇಳ್ಯಾರ ಹೇಗಿದೆ ಅಂದ್ರೆ 3 ಲಕ್ಷಣ: ಅಸ್ಥಿ ಭಾತಿ ಪ್ರಿಯ ರೂಪ ಅಂತ. ಈ ಜಗತ್ತಿನಲ್ಲಿ ಆತ್ಮಜ್ಞಾನಿಗಲ್ಲದೆ, ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವನಿಗಲ್ಲದೆ ಇತರರಿಗೆ ಇದು ಸಾಧ್ಯವಿಲ್ಲ. ಬೇರೆಯವರಿಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಲ್ಲ. ಏಕೆಂದರೆ ತಾನು ಆತ್ಮ, ದೇಹಾದಿ ಉಪಾಧಿಗಳು ತಾನಲ್ಲ. ತಾನು ಅಂದರೆ ತನು ಮೊದಲುಗೊಂಡು ಅವು ದೃಶ್ಯ ಪದಾರ್ಥಗಳು. ಅವುಗಳನ್ನು ನೋಡುವ ದ್ರಷ್ಟ ಎಂಬ ವಿಚಾರ ದೃಢವಾಗಿರಲು ದ್ರಷ್ಟತಾನ ಅಂದ್ರಾಯ್ತೇನೆಂದ್ರೆ ಇಲ್ಲ, ದೃಢವಾಗಿರಲು ಭದ್ರವಾಗಬೇಕಂತ. ಹೀಗೆ ಅಪರೋಕ್ಷವಾದ ಆತ್ಮಜ್ಞಾನವಾದಾಗ ಈ ಸರ್ವಾತ್ಮ ಸ್ಥಿತಿಯು ಸಂಭವಿಸುತ್ತದೆ. ಸರ್ವಾತ್ಮ ಸ್ಥಿತಿ ಅವಾಗ ಸಂಭವಿಸೋದು. ಹಾಗಲ್ಲದೆ ದೇಹವೇ ತಾನೆಂದು ದೇಹಾತ್ಮ ಬುದ್ಧಿಯುಳ್ಳವರಿಗೆ ಸರ್ವಭೂತಗಳಲ್ಲಿ ತನ್ನಲ್ಲಿ ಸರ್ವಭೂತಗಳನ್ನು ನೋಡುವುದು ಸಾಧ್ಯವಿಲ್ಲ. ಮೊದಲೇನಲ್ಲ, ಎಲ್ಲರಲ್ಲಿ ತಾನು, ತನ್ನಲ್ಲಿ ಎಲ್ಲರನ್ನು ನೋಡುವ ಸಮದೃಷ್ಟಿ ಬರಬೇಕಾದ್ರೆ ದೃಢಪರೋಕ್ಷ ಆಗ್ಬೇಕಂತ. ಯಾಕಂದ್ರೆ ದೇಹ ಭಾವ ವಿಶಾಲವಾದುದಲ್ಲ, ದೇಹ ಭಾವ ಸಂಕುಚಿತವಾದುದು.
ಸಂಕುಚಿತ ಯಾಕಾಯ್ತು ರೀ ಅಂದ್ರೆ ಸಣ್ಣದಾದ ಸಂಕುಚಿತ ಆಗಬೇಕಲ್ಲ. ನಾವು ಆಕಾಶಕ್ಕೆ ದೊಡ್ಡದಂತೀವಿನ ಬೇರೆ ಯಾವುದನ್ನ ವಸ್ತುವಿಗೆ ಸಣ್ಣದಂತ ಕೇಳ್ತವಲ್ಲ, ಅದು ಲಕ್ಷಣ ಹೇಳ್ತದ. ಚಿಕ್ಕದು ಸಣ್ಣದಾಯ್ತು, ದೊಡ್ಡದು ವಿಶಾಲ ಆಯ್ತು. ಅಳತೆ ಬಂದದೆ ಚಿಕ್ಕದಾದ ಇದು ಅನಾತ್ಮ ಆಯ್ತು, ಅಳತೆ ಇಲ್ಲದ ಆತ್ಮನ ಅದು ನಿತ್ಯ ಆಯ್ತು. ಹಾಗಾಗಿ ಜಡವಾದದ್ದು ಅದು ಎಲ್ಲೆಲ್ಲಿಯೂ ತುಂಬಿಕೊಂಡಲು ಸಾಧ್ಯವಿಲ್ಲ. ಸಣ್ಣದು ಎಲ್ಲ ಕಡೆ ತುಂಬಿರಕ್ಕೆ ಬರೋದಿಲ್ಲ, ದೊಡ್ಡದು ಎಲ್ಲ ಕಡೆ ತುಂಬಿರ್ತದ. ಅದಕ್ಕೆ ಹೇಳಿದ್ರೆ ಮಹಾತ್ಮರು ಗಗನ ಸದೃಶ್ಯಂ, ಎಲ್ಲ ಕಡೆ ತುಂಬಿದೆಲ್ಲ ಆಕಾಶ. ಯಾಕೆ ತುಂಬಿದ್ರಿ, ಉಳಿದು ಯಾಕೆ ತುಂಬಲಿಲ್ಲ? ಆದಷ್ಟು ದೊಡ್ಡವು ಅಲ್ಲ ಇವು, ಆದಷ್ಟು ದೊಡ್ಡವು ಆದ್ರೆ ತುಂಬಕ್ ಬರ್ತದ. ಸಣ್ಣ ಜಮಕ ಅಂತಂದ್ರೆ ತುಂಬಾ ಆಸ್ಬೇಕಂದ್ರೆ ಇದಕ್ಕಿಂತ ಇದರ ಅಳತೆನ ಆದ್ರೂ ಕೂಡ ಅದು ಒಂದು ಹಾಸಿಗೆ ಹಾಸಿನ ಮೇಲೆ ಇನ್ನೊಂದು ಹಾಸಕ್ಕೆ ಜಾಗನೇ ಇಲ್ಲ, ಯಾಕಂದ್ರೆ ತುಂಬಿದ ಎಲ್ಲ ಕಡೆ. ಹಾಗೆ ದೇಹಾತ್ಮವಾದಿಗೆ ಸರ್ವತ್ರವೂ ಭೇದವೇ ಕಂಡು ಬರುತ್ತದೆ. ಅವನ ಅಷ್ಟೇ ಹಣೆಬರ ಭೇದನೆ. ಕಾರಣ ಭೇದ ಇರ್ಲಿ, ಏನಾಗೋದದ ತಿಳ್ಕೊಂಡೇವಲ್ಲ ಅಂದ್ರೆ ಭೇದ ಏನು ಮಾಡ್ತದ್ರಿ ಅಂದ್ರೆ ಅಶಾಂತಿಗೆ ಕಾರಣವಾಗುತ್ತದೆ. ಶಾಂತಿಯನ್ನ ಅದು ನಾಶ ಮಾಡ್ತದ. ಹಾಗಾಗಿ ಬ್ರಹ್ಮಾತ್ಮ ಬುದ್ಧಿಯುಳ್ಳವರು ಉಪಾಧಿಗಳು ಮಿಥ್ಯವೆಂದು ಭೇದವನ್ನು ನೋಡದೆ ಎಲ್ಲೆಲ್ಲಿಯೂ ಆತ್ಮನೇ ನೋಡುತ್ತಾರೆ. ಸುಳ್ಳಿನಲ್ಲಿ ಹುಡುಕಕ್ಕೆ ಹೋಗಲ್ಲ. ಜ್ಞಾನ ಆದ್ಮೇಲೆ ವಿವೇಕ ಅಂತ ಯಾಕೆ ಕಟ್ಟಾರ? ಸತ್ಯದಲ್ಲಿ ಏನಾನ ಆದಂತ ನೋಡಿದ್ರೆ ಪರವಾಗಿಲ್ಲ, ಸುಳ್ಳಿನಲ್ಲಿ ಏನಾನ ಆದಂತ ಹುಡುಕಕ್ಕೆ ಹೋದ್ರೆ ಏನು ಸಿಗ್ತದೆ ನಿನಗಂತ? ಒಟ್ಟಿನಾಗ ಯಾವನ ಒಬ್ಬ ರಾಶಿ ಮಾಡಿ ಒಟ್ಟಿನ ರಾಶಿಯಲ್ಲಿ ಕಾಳು ಹುಡುಕ್ನಂತ, ಕಾಳಾವೇನಂತ. ಕಾಳಿನಲ್ಲಿ ಹೊಟ್ಟು ಹುಡುಕ್ತಾನಂದ್ರೆ ಆ ಪ್ರಶ್ನೆ ಬೇರೆ, ಹೌದಾ ಇಲ್ಲ? ಒಟ್ಟಿನಾಗ ಕಾಳು ಹುಡುಕಿದ್ರೆ ಎಂತ ಹುಚ್ಚ ಅಂತ. ಅದರಂತೆ ಮಿಥ್ಯವಾದ ದೇಹದಲ್ಲಿ ಸತ್ಯ ಹುಡುಕಕ್ಕೋತೀವಿ ನಾವು. ಮಿಥ್ಯ ಇಟ್ಕೊಂಡು ಸತ್ಯದಲ್ಲಿ ಮಿಥ್ಯ ಹುಡುಕ್ಬೇಕು ನಾವು. ಸತ್ಯ ಯಾವುದು? ಆತ್ಮ ಸತ್ಯ ಅದ. ಅದ್ರ ಯಾವ್ದು ಮಿಥ್ಯ ಯಾವ್ದಾದ? ದೇಹ ಆದಿ ಎಲ್ಲವೂ ಮಿಥ್ಯ ಅದ. ಈ ರೀತಿ ಎಲ್ಲೆಲ್ಲಿಯೂ ತಾನೇ ಎಲ್ಲ ಶರೀರಗಳು ತನ್ನ ಶರೀರಗಳೇ, ಎಲ್ಲ ಮನಸ್ಸುಗಳು ತನ್ನ ಮನಸ್ಸೇ ಎಂದು ತಿಳಿದಿರುವುದರಿಂದ ಅವನಿಗೆ ದ್ವೇಷಕ್ಕೆ ಅವಕಾಶವಿಲ್ಲ. ಎಲ್ಲ ಶರೀರ ತಾನೇ ಅಂತಾನ. ತಾನಾಗಕ್ಕೆ ಬರ್ತದೆ ಅಂದ್ರೆ ಇದು ವಿಚಾರ ಇಟ್ಟು ಹೇಳನಲ್ಲಿ. ಎಲ್ಲ ಶರೀರವು ತಾನೇ ಅಂದ್ರೆ ಎಲ್ಲವೂ ಪಂಚಮಹಾಭೂತದ ಶರೀರ ಅಂತ. ಎಲ್ಲರದು ಅದೇ ಭೂತದಿಂದ ಇವಲ್ಲ, ಒಂದು ನಂದು ಅದೇ. ಹೀಗೆ ವಿಚಾರ ಮಾಡಿ ಮುಂದ ಅದ್ವೇಷ್ಟ ಸರ್ವಭೂತಾನಾಂ ಅಂತ ಹೇಳಿದಾಗ ಸರ್ವಭೂತಗಳಲ್ಲಿ ದ್ವೇಷ ಇಲ್ಲದವನು ಏನಾಗ್ತಾನ? ದ್ವೇಷ ಇಲ್ಲದವನು ಭಕ್ತನಾಗ್ತಾನ, ಮುಕ್ತನಾಗದಲ್ಲ. ದ್ವೇಷ ಇಲ್ಲಂದ್ರೆ ಭಕ್ತ. ಪರಮಾತ್ಮನ ದ್ವೇಷ ಅದೇ. ಯಾವ ಭಕ್ತನೇ ಬರಲಿ, ಶ್ರೀಮಂತನೇ ಬರಲಿ, ಬಡವನೇ ಬರಲಿ, ಧೂಪನ ತರಲಿ, ದೀಪನ ತರಲಿ, ಬರಿಗೈಲೆ ಬರಲಿ, ಯಾರಿಗೂ ಶಾಪ ಕೊಟ್ಟಿಲ್ಲ, ಯಾರಿಗೂ ವರ ಕೊಟ್ಟಿಲ್ಲ. ಯಾಕಂದ್ರೆ ಅವನಲ್ಲಿ ದ್ವೇಷನೇ ಇಲ್ಲ ಅಂತ. ಹಾಗಾಗಿ ನೈತಿಕ ಕ್ಷೇತ್ರಕ್ಕೂ ಭಕ್ತಿ ಕ್ಷೇತ್ರಕ್ಕೂ ಆಧ್ಯಾತ್ಮಿಕ ಕ್ಷೇತ್ರವೇ ಆಧಾರವೆಂದು ಸ್ಪಷ್ಟವಾಗುತ್ತದೆ. ಎಲ್ಲ ಕ್ಷೇತ್ರದಲ್ಲಿ ನಾವೇನನ್ನ ಪಡಿಬೇಕಾಗಿತ್ತು ಅಂದ್ರೆ ಆಧಾರ ಯಾವುದು ಇಲ್ಲಂದ್ರೆ ಜ್ಞಾನ ಕ್ಷೇತ್ರವೇ ಆಧಾರ. ಜ್ಞಾನದಿಂದನೇ ಭಕ್ತಿ ಮಾಡಬೇಕಾದ್ರೆ ಜ್ಞಾನ ಬೇಕಿಲ್ಲ, ಕರ್ಮ ಮಾಡಬೇಕಾದ್ರೆ ಅರಿವು ಬೇಕಿಲ್ಲ. ಮತ್ತೆ ಮೂಲ ಆಧಾರ ಯಾವುದಾಯ್ತು? ಜ್ಞಾನದಿಂದ. ಹಾಗಾಗಿ
ನೀತಿಯಾಗಲಿ ಭಕ್ತಿಯಾಗಲಿ ಯಾರೆಲ್ಲಾದರೂ ಬೆಳೆದದ ಕಾಣ್ತದಂದ್ರೆ ಆಧ್ಯಾತ್ಮಿಕ ಬಲವಿಲ್ಲದಿದ್ದರೆ ಪೂರ್ಣತ್ವವನ್ನು ಪಡೆಯಲಾರನು. ಭಕ್ತಿ ಬಹಳದ, ದೊಡ್ಡ ಭಕ್ತರಿ ಒಪ್ಪಣ, ಬಹಳ ನೀತಿವಂತರಿ ಒಪ್ಪೋಣ. ಆದರೆ ಜ್ಞಾನದ ಬಲ ಇಲ್ಲ ಅಂದ್ರೆ ಅವನು ಭಕ್ತನೇ ಆಗುವನೇ ವಿನಃ ಮುಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಮಸ್ತ ನೈತಿಕ ಸಂಪತ್ತಿಗೆ ಸಮಸ್ತ ದೈವಿ ಗುಣಗಳೇ ಆಧಾರ ಅಂತ. ಮಹಾತ್ಮರು ಗುಣಗಳೇ ಭೂಷಣ ಅಂದ್ರಲ್ಲ, ಅಷ್ಟೇ ತಿಳ್ಕೋಬೇಕು ನಾವು. ಹೀಗೆ ಈ ಶೋಕದಿಂದ ಏನು ಕಲ್ತಂಗಾಯ್ತು ಅರ್ಜುನಿಗ ಮತ್ತು ಕೃಷ್ಣ ಭಗವಂತ ಏನು ಹೇಳಿದಂಗಾಯ್ತು ಅಂದ್ರೆ, ಇಲ್ಲಿ ಪ್ರತಿಯೊಬ್ಬರು ನಮ್ಮನ್ನು ಹಿಡ್ಕಂಡೆ ತಾನು ನಿಜವಾದ ಜ್ಞಾನಿ ಅಂದ್ರೆ, ತಾನು ಅಂದ್ರೆ ನಾನು ನಿಜವಾದ ಜ್ಞಾನಿ ಹೌದೇ ಅಲ್ಲವೇ ಎಂಬುದನ್ನು ನಿನ್ನಳು ನೀನು ತಿಳ್ಕೋ ಅಂದ್ರೆ ಪರೀಕ್ಷೆ ಮಾಡಿಕಂತ. ನಾನು ಭಕ್ತನಿದ್ದೇನೋ, ನೀತಿವಂತನಿದ್ದೇನೋ, ಜ್ಞಾನವಂತನಿದ್ದೇನೋ, ನಾನು ಯಾವುದರಲ್ಲಿ ಇನ್ನು ಇದ್ದೀನಿ ಅಂತ ನಾವು ಪರೀಕ್ಷೆ ಮಾಡಬೇಕಲ್ಲ. ಹುಡುಗರು ಜಲ್ದಿ ಹೇಳ್ಬಿಡ್ತಾರೆ, ಎಷ್ಟನೇ ಕ್ಲಾಸ್ ತಮ್ಮಂದ್ರೆ 8, 9, 7, 3, 6 ಅಂತ ಹೇಳಿಬಿಡ್ತಾರೆ. ಯಾಕಂದ್ರೆ ಪಕ್ಕ ಗೊತ್ತದ ಅವ್ರು ಇಷ್ಟನೇ ಕ್ಲಾಸಲ್ಲಿ ನಾವು ಓದ್ತಾ ಇದ್ದೀವಿ ಅಂತ. ತಪ್ಪಿ ಎಂದನ್ನು ಹೇಳ್ತಾರೆ ಏನವರು. ಮತ್ತೆ ನೀನು ಸಾಧಕ ಮೋಕ್ಷ ಮಾರ್ಗದಲ್ಲಿ ಯಾವ ಸ್ಥಳದಲ್ಲಿದ್ದಿ? ಶಿವಕಾರಣದಲ್ಲಿದ್ದೋ, ಜೀವ ಸಂಬೋಧನದಲ್ಲಿದ್ದೋ, ನೀತಿಯಲ್ಲಿ ಇದ್ದೋ, ಯೋಗದಲ್ಲಿದ್ದೋ, ಜ್ಞಾನದಲ್ಲಿದ್ದೋ ಪರೀಕ್ಷೆ ಮಾಡ್ಕೋ. ಯಾಕಂದ್ರೆ ಈ ಪರೀಕ್ಷೆಯನ್ನ ನಾವೇ ಬರಿಬೇಕು, ನಮ್ಮ ಅಂಕಗಳನ್ನು ನಾವೇ ಪಡ್ಕೋಬೇಕು. ಯಾರು ದೊಡ್ಡ ಮಹಾತ್ಮರು ಆಶೀರ್ವಾದ ಅಂದ್ರೂ ಕೂಡ ನಿನ್ನ ಅಂಕಗಳನ್ನು ನೀನೇ ತಿಳ್ಕೊಂಡು ಪಾಸ್ ಆತನೋ ಫೇಲ್ ಆತನೋ ಅಂತ ನೀನೇ ಪ್ರಯತ್ನ ಮಾಡಬೇಕು. ನಮ್ಮವರಂತ ನಾಲ್ಕು ಹೆಚ್ಚು ಮಾರ್ಕ್ ಹಾಕೋದಿಲ್ಲ, ನಮ್ಮವರಲ್ಲ ಅಂತ ಕಡಿಮೆ ನಿಲ್ಲ. ಪ್ರಪಂಚಕ್ಕೆ ನಡೀತಾವ, ದುಡ್ಡು ಕೊಟ್ರೆ ಪೇಪರ್ ಕದ್ರೆ ಅವೇನೇನೆ ಮಾಡಿ ಪಾಸ್ ಆಗ್ತಾವ. ಇದು ಇನ್ನೊಬ್ಬರ ಸರ್ಟಿಫಿಕೇಟ್ನಿಂದ ಮೋಕ್ಷ ಪಡೆದಲ್ಲ. ಇನ್ನೊಬ್ಬರ ಸರ್ಟಿಫಿಕೇಟ್ ಕೊಟ್ರೆ ಮೋಕ್ಷ ಬರೋದಲ್ಲ, ಸ್ವತಃ ಪರೀಕ್ಷೆ ಮಾಡಿಕೊಂಡಾಗ. ಹಾಗಾಗಿ ಜ್ಞಾನಕ್ಕೆ ಮುಖ್ಯವಾದದ್ದು ಏನು ಅಂತ ಹೇಳಂಗಾಯ್ತು ಅಂದ್ರೆ, ಅರ್ಜುನ ಇಲ್ಲಿ ಸಾಕ್ಷಿ ಆತ್ಮನಲ್ಲಿ ಕಲ್ಪಿತವಾಗಿ ತೋರುವಂತ ಪ್ರಪಂಚ ಮಿಥ್ಯೆಯಾಗಿರುವುದೆಂದು, ತ್ರಿಕಾಲದಲ್ಲಿ ಅತ್ಯಂತ ಅಭಾವವಾಗಿದೆ ಎಂದು, ಸಾಕ್ಷಿ ಆತ್ಮ ಒಬ್ಬನೇ ಜ್ಞಾನದ ಚಿಹ್ನೆ ಅಂತವನು ಎಲ್ಲೆಲ್ಲಿಯೂ ತನ್ನಲ್ಲಿ ತಾನೇ ನೋಡಿಕೊಳ್ಳುತ್ತಾನೆ. ನಾವು ಸ್ವಲ್ಪ ಜ್ಞಾನ ಆಯ್ತು ಶಾಸ್ತ್ರದ ಅಂದ್ರೆ ಮಂದಿಯಲ್ಲಿ ನೋಡೋಕೋತೀವಿ. ಅದು ಅಭ್ಯಾಸ. ಅಭ್ಯಾಸ ಅಂದ್ರೆ ನಾನು ನಿನ್ನೆ ಮೊನ್ನೆ ಹೇಳಿನಲ್ಲ, ಈ ಮಾಯಾ ಬಂಧಕ ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕ ಪ್ರತಿಬಂಧಕಕ್ಕಿಂತ ಮಾಯಾ ಪ್ರತಿಬಂಧಕ ಹೆಚ್ಚಿಂದ. ಸ್ವಲ್ಪ ತಿಳಿಗಳ ಜಗತ್ತೇ ತಿಳಿದು ನನ್ನಂಗ ಮಾಡಿ ಮ್ಯಾಲೆ ಎತ್ತಿ ಕೆಳಗೆ ಬರ್ತದ. ಕೆಳಗೆ ಇದ್ದವನು ಕೆಳಗೆ ಬಿದ್ದರೆ ಪೆಟ್ಟಾಗ್ತಾವ, ಮ್ಯಾಲೆ ಹೋಗಿ ಕೆಳಗೆ ಬಿಸಾಕಿದಾಗ ಎಷ್ಟು ಪೆಟ್ಟಾಗ್ಬೋದು ಅಷ್ಟಾಗ್ತಾವಿಲ್ಲ. ಆ ಕಾರಣದಿಂದ ಇಲ್ಲಿ ಕೂಡ ಮಹಾತ್ಮರು ತನ್ನನ್ನು ತಾನೇ ಬ್ರಹ್ಮವೆಂದು ತಿಳಿದು ಸರ್ವತ್ವವು ಬ್ರಹ್ಮವನ್ನು ನೋಡದಿದ್ದರೆ ಅದು ಅಪೂರ್ಣ ಜ್ಞಾನವೆಂದು ತಿಳಿಯುತ್ತದೆ.
ಎಲ್ಲ ಕಡೆ ಅಂದ್ರೆ ಅದನ್ನು ಬಿಟ್ಟು ತಿಳ್ಕೊರಿ. ಮತ್ತೆ ನಾಮರೂಪ ಅಂದ್ರೆ ಅಲ್ಲಿ ಏನು ನುಡಿಬೇಕು? ಮೂಲ ವಿಚಾರ ಮಾಡಿದಾಗ, ಇನ್ನು ನಾವು ಕೆಳಗೆ ಮೂಲ ವಿಚಾರ ಮಾಡಿದಾಗ ಅಲ್ಲಿ ಪಾಪ ಪುಣ್ಯ ಅಂತ ಅರ್ಥ ಮಾಡಬೇಕು. ನಾಮರೂಪ ಇದರಿಂದ ಬಂದವ, ಅದಕ್ಕೆ ಬೀಜ ಪಾಪ ಪುಣ್ಯ ಇಲ್ಲ. ಅದಕ್ಕಾಗಿ ಅಲ್ಲಿ ಅವನ ಪಾಪ ಪುಣ್ಯವನ್ನು ನೋಡದೆ ತನ್ನ ಸ್ವರೂಪವನ್ನು ನೋಡಂದ್ರಲ್ಲ, ಅವಾಗ ಹೀಗೆ ಮುಂದೆ ಮಹಾತ್ಮರು ಯಹ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯ ಅಹಂ ನ ಪ್ರಣಶ್ಯಾಮಿ ಸಹ ಚ ಮೇ ನ ಪ್ರಣಶ್ಯತಿ ಅಂತ ಈ 30ನೇ ಶ್ಲೋಕದಲ್ಲಿ ತುಂಪದ ಸಾಧನೆಯನ್ನು ಮಾಡ್ತಾರೆ. ಸ್ವಲ್ಪ ಹೇಗೆಂದ್ರೆ, ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ ಅಂತ ಶ್ಲೋಕದು. ಯಾವ ಜ್ಞಾನಿ ಸಮಸ್ತ ಭೂತಗಳಲ್ಲಿ ತನ್ನನ್ನು ತಾನು ನೋಡುವನೋ ಮತ್ತು ನನ್ನಲ್ಲಿ ಸಮಸ್ತ ಭೂತಗಳನ್ನು ನೋಡುತ್ತಾನೆಯೋ ಅಂಥವನಿಗೆ ನಾನು ಕಾಣದೆ ಇರಲಾರೆನು. ಭಗವಂತ ಹೇಳ್ತಾನೆ, ನಾನೇ ಕಾಣ್ತೇನೆ. ಎಲ್ಲರೂ ನೋಡು, ಅಲ್ಲಿ ನೋಡೋರು ನಾನೇ ಕಾಣ್ತೇನೆ, ಇಲ್ಲಿ ನೋಡೋರು ನಾನೇ ಕಾಣ್ತೇನೆ. ಅದಕ್ಕೆ ಯಾಕಂದ್ರೆ ಸರ್ವಾಂತರ್ಯಾಮಿ, ಸರ್ವವ್ಯಾಪಿ ಅಂತ. ಹಾಗೆ ಈ ಉಪದೇಶವನ್ನ ಶ್ರೀಕೃಷ್ಣ ಭಗವಂತನು ಅರ್ಜುನನಿಗೆ ಬೋಧಿಸುವಾಗ ಸರ್ವರ ಹೇಗಿದ್ದಾರೆ ಅನ್ನುವುದನ್ನು ತಿಳಿಸೋಕ್ಕೋಸ್ಕರ ಸರ್ವರ ಆತ್ಮಸ್ವರೂಪನಾಗಿದ್ದು ಬೋಧಿಸುತ್ತಾನೆ. ಅವನು ಬೋಧ ಮಾಡಬೇಕಾದ್ರೆ ನಾನು ಬೇರೆ ಅಂತ ಸ್ಥಳದಲ್ಲಿ ನಿಂತು ನೋಡಿದರೆ ಎಲ್ಲರೂ ಭೇದ ಕಾಣ್ತಿದ್ರು. ಸರ್ವ ಅಂತರ್ಯಾಮಿಯಾಗಿ ನೋಡಿದಾಗ ಆತ್ಮಸ್ವರೂಪನಾಗಿ ನೋಡಿದಾಗ ಆತ್ಮಸ್ವರೂಪನಾಗೆ ಕಾಣ್ತಾನೆ. ಅದಕ್ಕೆ ದೃಷ್ಟಾಂತ ಹೇಳಿ ಹಿಂದೆ ನಿಜಗುಣದ ಶಾಸ್ತ್ರದಲ್ಲಿ ಬಹುಶಃ ಎಲ್ಲ ಬಂದು ಹೋಗ್ಯಾವ. ನೀನು ಯಾವ ಬಣ್ಣದ ಚಸ್ಮವನ್ನು ಕಣ್ಣಿಗೆ ಹಾಕ್ಯಂತೀವಿ ಅದೇ ಪ್ರಕಾರ ಜಗತ್ತು ಕಾಣ್ತದೆ. ಚಸ್ಮ ಕೆಂಪು ಬಣ್ಣದ ಹಾಕಿದ್ರೆ ಜಗತ್ತೆಲ್ಲ ಕೆಂಪು ಕಾಣ್ತದೆ. ಯಾಕಂದ್ರೆ ನೀನು ನೋಡುವ ಕಣ್ಣಿಗೆ ಮೊದಲು ಕೆಂಪು ಹಾಕಿದ್ದಿ, ಅದಕ್ಕೆ ಕೆಂಪು ಕಾಣ್ತದೆ. ನಿನ್ನ ಕಣ್ಣಿಗೆ ಅದೇ ಹಸಿರು ಹಾಕು, ಜಗತ್ತೆಲ್ಲ ಹಸಿರು ಕಾಣ್ತದೆ. ಅದರಂತೆ ನಿನ್ನ ಜ್ಞಾನ ನೇತ್ರಕ್ಕೆ ಏನ್ ಹಾಕಿದ್ದಿ? ಜ್ಞಾನ ಚಸ್ಮ ಹಾಕಿದ್ ನೋಡು. ಆತ್ಮ ದೃಷ್ಟಿ ಬಂದದ, ಅದ್ರೊಳಗಿಂದ ನೋಡಿದಾಗ ಆತ್ಮ ಸ್ವರೂಪನೇ ಕಾಣ್ತದ, ಬೇರೆ ಕಾಣ್ತದ. ಅದೇ ರೀತಿಯಾಗಿ ಸರ್ವಾತ್ಮ ದರ್ಶನ ಉಳ್ಳವನು ಸರ್ವ ಜೀವರಗಳಲ್ಲಿಯೂ ತತ್ಪದಾರ್ಥವಾದ ಪರಮಾತ್ಮನಲ್ಲಿ ಸರ್ವವನ್ನು ನೋಡುತ್ತಾನಂತ. ಪರಮಾತ್ಮನಲ್ಲಿ ಸರ್ವದಲ್ಲಿಯೂ ಪರಮಾತ್ಮ. ಅದು ಯಾಕೆ ಹೇಳಬೇಕಾಗ್ಯದ? ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಹಾಗಾಗಿ ಯಾವ ಜ್ಞಾನಿಯು ಸಮಸ್ತ ಭೂತಗಳಲ್ಲಿ ಪರಮಾತ್ಮನಲ್ಲಿಯೂ ಜಗತ್ತನ್ನು ನೋಡುವನು, ಅವನು ಪರಮಾತ್ಮನಿಗಿಂತ ಬೇರೆ ಅಲ್ಲ ಅಂತ. ಅವನೇ ಪರಮಾತ್ಮ. ಹಾಗಾಗಿ ಇಲ್ಲಿ ನೋಡುವುದು ಅಂತಂದ್ರೆ ಅರ್ಥ ಹೆಂಗ ನೋಡೋದು ಅಂದ್ರೆ, ಈ ಕಣ್ಣಿಗೆ ಕಾಣುವಂತ ಶಬ್ದಾದಿ ದೃಶ್ಯ ಪದಾರ್ಥಗಳನ್ನು ನೋಡಿದಂಗ ನೋಡೋದಲ್ಲ ಇದು. ಯಾಕ್ರಿ ಹಂಗನು ನೋಡಕ್ಬಹುದತ್ತಲ್ಲ, ಆವ ಕಣ್ಣಲ್ಲಿ ನೋಡಿದೆ ಬ್ರಹ್ಮ ಅಂದ್ರ ಅವರು. ಕಣ್ಣಿಗೆ ಕಾಣದಾದ್ರೆ ಈ ಕಣ್ಣು ಆ ಕಣ್ಣು ಆದ್ರಿಂದ ನೋಡ್ಯಾರಪ್ಪ ಅಂತ ಹೇಳಕ್ ಬರ್ತದ್ದು. ಕಣ್ಣಿಗೆ ಕಾಣುವುದಲ್ಲ, ಕೈಗೆ ಹಿಡಿಯುವುದಲ್ಲ. ಅದರಂತೆ
ಇಲ್ಲಿ ನೋಡುವುದಂದ್ರೆ ಅದೇ ನಾನಂತ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು. ಅದೇ ನಾನಂತ ಸಾಕ್ಷಾತ್ಕಾರ. ಚಸ್ಮಾದ ಇಲ್ಲಿ ಚಸ್ಮಾ ಕೆಂಪದೇ ಆದ, ಅದು ಕೈಯಾಗನ ಆದ. ಕಣ್ಣಿಲೆ ನೋಡಾಗ ಜಗತ್ತೆಲ್ಲ ಕೆಂಪು ಕಾಣಂಗಿಲ್ಲ, ಕಾಣ್ತದೆ ಮತ್ತೆ ಕಾಣೋದು ಬಿಡೋದಿಲ್ಲ. ಯಾವಾಗ ಕಣ್ಣಿಗೆ ಹಾಕೊಂಡಿಲ್ಲ ಕಾಣ್ತದೆ, ಕೈಯಲ್ಲಿ ಇದ್ರೆ ಕಾಣೋದಿಲ್ಲ ಅಂತ. ಕೈಲಾದ ಪ್ರಯೋಜನ ಇಲ್ಲ, ಬೇರೆ ಬೇರೆ ಕಾಣ್ತದೆ. ಅದೇ ಕಣ್ಣಿಗೆ ಹಾಕಿಕೊಂಡಾಗ, ಧರಿಸಿದಾಗ, ಧಾರಣೆ ಮಾಡಿದಾಗ ತಾನೇ ಕೆಂಪಕ್ಕೆ ಕಾಣ್ತದೆ. ಅದರಂತೆ ಇಲ್ಲಿ ಕೂಡ ಅರ್ಥಜ್ಞಾನ ಅನುಭೂತಿಯಿಂದ ಅದು ಕಾಣೋದಿಲ್ಲ. ಅನುಭವದಿಂದ ನೋಡಿದಾಗ ಆ ಮಹಾತ್ಮನಿಗೆ ಹಾಗೆ ಕಾಣುತ್ತದೆ ಅರ್ಜುನ. ಹೀಗೆ ಪರಮಾತ್ಮನ ಅನುಗ್ರಹವು ಯಾರ ಮೇಲೆ ಉಂಟಾಗಿದೆ, ಯಾರ ಮೇಲೆ ಇಲ್ಲ ಅನ್ಬೇಕಾದ್ರೆ ಆ ಪ್ರಶ್ನೆಗೆ ಸಮಾಧಾನಕರ ಉತ್ತರ ಕೊಡ್ತಾರೆ. ಸಮಾಧಾನ ಯಾವನು ಸಮಸ್ತ ಪ್ರಾಣಿಗಳಲ್ಲಿ, ಎಲ್ಲ ಪ್ರಾಣಿಗಳಲ್ಲಿ ಅಸ್ಥಿಭಾತಿ ಪ್ರಿಯ ರೂಪದಿಂದ ಪರಮಾತ್ಮನು ವ್ಯಾಪಿಸಿರುವನೆಂತಲೂ ಮತ್ತು ಅಧಿಷ್ಠಾನವಾದ ಪರಮಾತ್ಮನಲ್ಲಿ ಸಮಸ್ತ ಪ್ರಾಣಿಗಳು ಕಲ್ಪಿತವೆಂತಲೂ ಮತ್ತು ಈ ರೀತಿ ತಿಳಿಯುವನು ಅಂಥವನಿಗೆ ಪರಮಾತ್ಮನ ಪೂರ್ಣ ಅನುಗ್ರಹ ಉಂಟಾಗಿದೆ ಅಂತ ತಿಳ್ಕೋಬೇಕು. ಅಂತ ತಿಳಿದಾಗ ಉಂಟಾಗಿದೆ. ಅವಧೂತ ಗೀತೆಯಲ್ಲಿ ಒಂದು ಮಾತು ಬರೆದದ್ದನ್ನು ಹೇಳ್ತಾರೆ. ಪರಮಾತ್ಮನ ಪೂರ್ಣ ಅನುಗ್ರಹ ನಮಗೆ ಆಗ್ಯದ ಎಂದು ಸ್ಪಷ್ಟವಾಗಬೇಕಾದ್ರೆ ಈಶ್ವರ ಅನುಗ್ರಹದಿಂದಲೇ ಪುರುಷನಿಗೆ ಅದ್ವೈತ ವಾಸನೆ ಉಂಟಾಗುತ್ತದೆ ಅಂತ ಅವಧೂತ ಚಕ್ರವರ್ತಿ ಸ್ವಾಮಿಗಳು ಬರೆದಾರ. ಏನು ಇಲ್ಲಿ ಈಶ್ವರ ಅನುಗ್ರಹದಿಂದಲೇ ಪುರುಷನಿಗೆ, ಜೀವಿಗೆ ಅದ್ವೈತ ವಾಸನೆ ಉಂಟಾಗ್ತದ. ಇಲ್ಲಂದ್ರೆ ಅದು ಯಾವುದೋ ಹೇಳ್ತಾರಲ್ಲ, ನೀರಿನಲ್ಲಿ ಕಮಲದ ಮೇಲೆ ಹೂವಾದ, ಅದ್ರ ಕೆಳಗ ಕಪ್ಪೆ ಆದ. ಕಪ್ಪೆಗೆ ಕೆಸರಿನ ವಾಸನೆಯೇ ತೋರುತ್ತದೆ ವಿನಃ ತನ್ನ ಮೇಲಿರುವಂಥ ಹೂವಿನ ವಾಸನೆ ತೋರಂಗಿಲ್ಲ. ಅದರಂತೆ ಇಲ್ಲಿಯೂ ಕೂಡ ಈಶ್ವರ ಅನುಗ್ರಹ ಯಾರಿಗಾಗ್ಯದ ಅವರಿಗೆ ಮಾತ್ರ ಈ ಶಾಸ್ತ್ರ ವಾಸನೆ, ಮೋಕ್ಷದ ವಾಸನೆ, ಪಾರಮಾರ್ಥದ ವಾಸನೆ ಆಗ್ತದ. ಪಾಪಿಗಳಿಗೆ ಕೆಸರಿನಲ್ಲಿ ಕಪ್ಪೆ ಇದ್ದಂಗೆ ಬರೇ ಕೆಸರಿನ ವಾಸನೆ ಅಷ್ಟೆ, ಹೂವಿನ ವಾಸನೆ ಬರೋಂಗಿಲ್ಲ. ಅವನಿಗೆ ಲೌಕಿಕದ ವಾಸನೆ ಬರ್ತಾವ, ಅಲೌಕಿಕದ ವಾಸನೆ ಉಂಟಾಗೋದಿಲ್ಲ. ಆದ್ದರಿಂದ ಸರ್ವತ್ರ ಅದ್ವೈತ ಬುದ್ಧಿಯು ಆಗಿತ್ತು ಅಂದ್ರೆ ಅವನಿಗೆ ಈಶ್ವರ ಕೃಪಾ ಆಗದಂದು. ಚತುರ್ವೇದ ಕೃಪಾ ಅದಲ್ಲ, ಈಶ್ವರ ಕೃಪಾ, ವೇದ ಕೃಪಾ, ಗುರು ಕೃಪಾ, ಅಂತಃಕರಣ ಕೃಪಾ. ಮೊದಲೇ ಕೃಪಾ ಆಗದಂತ ತಿಳ್ಕೊ. ಇಲ್ಲಾಂದ್ರೆ ಇನ್ನೂ ಆಗಿಲ್ಲ ಅಂತ ತಿಳ್ಕೊಂಬಿಡೋದು ಅಷ್ಟೇ. ಅಲ್ಲಿ ವಾದ ಪ್ರತಿವಾದ ಮಾಡಬಾರದು, ಸುಮ್ಮನೆ ತಿಳ್ಕೋಬೇಕು ಅಷ್ಟೇ. ಹೀಗೆ ಸರ್ವ ಜೀವನಗಳು ಪರಮಾತ್ಮನ ಸಂತಾನ. ನಾವು ಯಾರ ಸಂತಾನಕ್ಕೆ ಹುಟ್ಟಿವಿ ಅಂದ್ರೆ ನಾವು ಹೇಳ್ತೀವಿ ನಮ್ಮ ಕುಲ ಗೋತ್ರ ತಂದೆ ತಾಯಿ ಸಂತಾನಕ್ಕೆ ಹುಟ್ಟಿವಿ ಅಂತ ಹೇಳ್ತೀವಿ. ಮೂಲತಃ ನಾವೆಲ್ಲರೂ ಪರಮಾತ್ಮನ ಮಕ್ಕಳು. ಯಾರ ಮಕ್ಕಳು? ಪರಮಾತ್ಮನ ಮಕ್ಕಳೇ ಆಗಿದ್ದು ಸಾಯಿಲಾದ ತಂದೆಗೆ ಹುಟ್ಟಿದಂಥ ಮಕ್ಕಳು ಸಾಯುವ ತಂದೆ ತಾಯಿಗೆ ಹುಟ್ಟಿವಂತ ಹೇಳಕತ್ತೀವಲ್ಲ, ಇದಕ್ಕಿಂತ ಅಜ್ಞಾನ ಯಾವುದಂತ ಅದು ಹೇಳ್ತದಿಲ್ಲ. ಮತ್ತೆ ಶಾಸ್ತ್ರ ನಾವು ಹೇಳ್ತೀವಿ, ನಾವು ಪರಮಾತ್ಮನ ಮಕ್ಕಳೇ, ಕೂಡಲ ಸಂಗಯ್ಯನ ಮಕ್ಕಳೇ ಎಲ್ಲ ಹೇಳ್ತೀವಿ.
ಇಲ್ಲಿ ಹೊರಗೆ ಬಂದ್ಮೇಲೆ ಏನು ಹೇಳ್ತೀವಿ? ಸಾಯುವ ತಂದೆ ಅಂತೀವಿ, ಸಾಯಲಾರದ ತಂದೆಯನ್ನು ಕೊಲ್ಲಿಬಿಟ್ಟಿವಿ ನಾವು. ಪರಮಾತ್ಮನ ಕೊಲ್ಲಿವಿ ಅಂದ್ರೆ ಅರ್ಥ ಏನಾಯ್ತು ಅಂದ್ರೆ, ಇಲ್ಲಿ ಪಾಪಗಳಲ್ಲಿ 3-4 ಪಾಪ ಹೇಳ: ಸ್ತ್ರೀ ಹತ್ಯ, ಗೋ ಹತ್ಯ, ಶಿಶು ಹತ್ಯೆ, ಮತ್ತೆ ಇವು ತಂದೆ ತಾಯಿಯನ್ನು ಕೊಲ್ಲಿದವನು. ತಂದೆನೇ ಕೊಲ್ಲಿ ನಿಂತೀವಿ ತಯಾರಾಗಿ. ಅಂದ್ರೆ ನಿನಗೆ ಪುಣ್ಯ ಬರ್ತದೋ ಪಾಪ ಬರ್ತದೋ, ಮೋಕ್ಷ ಆಗ್ತದೋ ನರಕ ಆಗ್ತದೋ, ನೀನೇ ವಿಚಾರ ಮಾಡು. ಹಾಗಾಗಿ ಪರಮಾತ್ಮನ ಸಂತಾನವೇ ಆಗಿದ್ದು ತನ್ನನ್ನು ಆಶ್ರಯಿಸಿದವರನ್ನು, ಅಂದರೆ ತನ್ನನ್ನು ತನ್ನ ಆತ್ಮ ಸ್ವರೂಪವೆಂದು ತಿಳಿದವರನ್ನು ಪರಮಾತ್ಮನು ಅತಿಯಾಗಿ ಪ್ರೇಮಿಸುತ್ತಾನೆ. ಅಂಥವ್ರ ಮೇಲೆ ಪ್ರೇಮ ಮಾಡ್ತಾನೆ. ಇಲ್ಲೇ ಲೋಕದಲ್ಲಿ ನನಗೆ ಹುಟ್ಟಿಸಿದಂಥ ತಂದೆ ತಾಯಿನ ಬಿಟ್ಟು ಅನ್ಯರನ್ನ ಪ್ರೀತಿ ಮಾಡ್ತಾನಂದ್ರೆ ಮಗನ ಮೇಲೆ ಪ್ರೇಮ ಮಾಡ್ತಾನೆ. ಸುಳ್ಳ ಮಗ ಹುಟ್ಟಬಾರ್ದು ನನ್ನ ಹೊಟ್ಟೆಯಲ್ಲಿ ಅನ್ನೋದು ಬರೀ ಬೆಳಗ್ಗೆಯಿಂದ ಅದೇ ಅಂತೀವಿ. ಶಾಪ ಹಾಕ್ಲೋರು ಯಾರಿಲ್ಲ. ಯಾಕಂದ್ರೆ ಹುಟ್ಟಿಸಿದವರು ನಾನಿದ್ದೀನಿ, ಆಶ್ರಯದಾತ ನಾನಿದ್ದೀನಿ. ನನ್ನನ್ನು ಬಿಟ್ಟು ಅನ್ಯರನ್ನ ಹೊಗಳ್ತಾರಲ್ಲಪ್ಪ, ಇವನಿಗೆ ಏನು ಅನ್ಬೇಕು, ಎಂಥ ಮಗ ಹುಟ್ಟೆ ಅಂತಿದ್ದಿಲ್ಲ. ಯಾವ ಮಗ ಹುಟ್ಟೆ ಮೇಲೆ ಹುಟ್ಟಿಸಿದಂಥ ತಂದೆ ತಾಯಿಯನ್ನ ಪ್ರೀತಿ ಮಾಡ್ತಾನ, ಅವರಲ್ಲಿ ಗೌರವ ಕೊಟ್ಟನ, ಅವರ ತಂದೆ ತಾಯಿಗಳು ಪ್ರೀತಿ ಮಾಡೇ ಮಾಡ್ತಾರೆ, ಸಂಶಯ ಇಲ್ಲಲ್ಲ. ಮತ್ತೆ ಈ ಮಂದಿಗೆ ಎಷ್ಟು ಬುದ್ಧಿ ಆದಂದ್ರೆ ಲೋಕಕರ್ತ ಪರಮಾತ್ಮ ನಾವು ಹೇಳ್ಬೇಕು ಬುದ್ಧಿ. ಹಾಗಾಗಿ ಈ ರೀತಿ ಯಾರು ಪರಮಾತ್ಮ ಯಾರನ್ನು ಅತಿಯಾಗಿ ಪ್ರೀತಿಸುತ್ತಾನೋ ಅವರೇ ಅದೃಷ್ಟವಂತರು. ಅವ್ರು ನೋಡಪ್ಪ ಅದೃಷ್ಟವಂತರು. ನಾವೇನ್ ಮಾಡ್ತೀವಿ, ಬಹಳ ಅದೃಷ್ಟಪ್ಪ ಅನ್ನೋದು ಏನ್ ನೋಡಿ ಅಂತೀವಿ ನಾವು. ಆ ಪಾಪದ ಕಾರ್ಯಗಳನ್ನು ನೋಡಿ ಅಪುಣ್ಯಾತ್ಮರು ಅಂತೀವಿ ನಾವು. ಪಾಪದವಲ್ಲ ಅವೆಲ್ಲ, ಅದನ್ನ ನೋಡಿ ಅದೃಷ್ಟವಂತೀವಿ. ಇದನ್ನ ನೋಡಿದವ್ರಿ ಈ ಕಡೆ ಹೋಗ್ರಿ ಇವಕ್ಕೆ ತಲೆ ಕೆಟ್ಟದಂತೀವಿ. ಅಂದ್ರೆ ನಾವು ಸೂಕ್ಷ್ಮವಾಗಿ ಪುಣ್ಯವನ್ನ ಮಾಡುವಂತ ನಿಜಗೊಂಡು ಹೇಳ್ತಾರ. ಇವೆಲ್ಲ ವಿಚಾರ ಮಾಡಿದಾಗ ಅದನ್ನು ಮಾಡಿವೇ ಇಲ್ಲ ಅಂತ ಅನಿಸ್ತದ. ನಾವು ಏನೇನೋ ಅಂತೀವಿ, ಏನೇನೋ ಕಲ್ಪನೆ ಮಾಡ್ತೀವಿ, ಜಗತ್ತನ್ನ ಏನೇನೋ ಮಾಡ್ತೀವಿ. ಅಷ್ಟು ಸೂಕ್ಷ್ಮ ವಿಚಾರಗಳಾವ್ ನೋಡು. ಅದಕ್ಕಾಗಿ ಸಮಹಾತ್ಮಂ ಸುದುರ್ಲಭ ಎಂಬಂತೆ ಅವತ್ತೇ ಅವರೆಲ್ಲರೂ ಜಗತ್ತಿನಲ್ಲಿ ಭಾಳ ಸಿಗೋದು ಸುಲಭ ಅಲ್ಲ, ಭಾಳ ದುರ್ಲಭ. ಅಂದ್ರೆ ದುರ್ಲಭೋ ಮನುಜತ್ವಂ ಇವೆಲ್ಲ ವಿಚಾರ ಮಾಡಿ ನೋಡಿದಾಗ ಅಲ್ಲಿ ಹೋಗಿ ನೋಡ್ಬೇಕು ದುರ್ಲಭ ಅಂತ. ನಾವಿನ್ನ ಬಿತ್ತಿದ ತಕ್ಷಣ ಇನ್ನ ತೆನೆ ಆಗಿಲ್ಲ, ಆಗಲೇ ನಾವು ಜ್ವಾಳ ನೀವು ಚೊಲೋ ಸುಮಾರ ಒಂದು ಕೈ ಹಿಡ್ಕೊಂಡು ನೋಡಿದ್ರೆ ಏನಂತಾರೆ ಮಂದಿ. ಇನ್ನು ಅದು ಬೆಳೆ ಬರ್ತದಿಲ್ಲ ಗೊತ್ತಿಲ್ಲ. ಎಲ್ಲ ಆಗಿ ಅದನ್ನ ಮಾರಾಟ ಮಾಡ್ಬೇಕಂತ ಯಾವಾಗ ಮಾರ್ಕೆಟಿಗೆ ತರ್ತಾರ ಆವಾಗ ಪರೀಕ್ಷೆ ಮಾಡ್ತಾರ, ಹೌದಿಲ್ಲ? ಆವಾಗ ನಾವು ಮನುಷ್ಯರಾಗಿ ಹುಟ್ಟಿ ಮಹಾತ್ಮ ಹೇಳಿದಂತ ಗುಣಗಳು ಎಲ್ಲ ಆದ್ಮೇಲೆ ಅವಾಗ ನೋಡ್ತಾರ ಭಗವಂತ. ಇದು ಹೆಂಗದ ಡುಪ್ಲಿಕೇಟ್ ಅದು. ಶೇಂಗಾ ಏನು ಇಟ್ಟಿಟ್ಟು ದಪ್ಪ ಕಾಣ್ತಾವ, ಒಳಗೆ ಕಾಳಿಲ್ಲಂದ್ರೆ ಶೇಂಗಾ ದಪ್ಪ ಕಾಣ್ತದಿಲ್ಲ, ಅದ್ರ ಕಾಳಿದ್ದಿಲ್ಲ ಅಂದ್ರೆ ಬೆಲೆ ಕಡಿಮೆ ಮಾಡ್ತಾರ. ಅದಕ್ಕೆ ಒಟ್ಟು ಸಣ್ಣದು ಬರಲ್ಲ ಶೇಂಗಾ, ಒಟ್ಟು ಸಣ್ಣದು ಬರಲ್ಲ ಬುಡ್ಡೆ, ಬೀಜ ದಪ್ಪಿದ್ದ ಸಾಕ ಅದಕ್ಕೆ ಬೆಲೆ ಜಾಸ್ತಿ. ಮತ್ತೆ ಅದರಷ್ಟು ದಪ್ಪ ಅದೇನು ಇಲ್ಲ. ಮತ್ತೆ ಯಾವುದಕ್ಕೆ ಬೆಲೆ ಕೊಟ್ಟವನು? ಒಳಗಿನದಕ್ಕೆ ಬೆಲೆ ಆದ, ಹೊರಗಿನದಕ್ಕೆ ಬೆಲೆ ಇಲ್ಲ. ಹಾಗೆ
ಪರಮಾತ್ಮನ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಅವರಿವರನ್ನು ಆಶ್ರಯಿಸದೆ, ಇಲ್ಲಿ ಮುಖ್ಯ ಮಾತು ಹೇಳ್ತಾರೆ. ಹೌದಪ್ಪ, ಇಂಥ ಪರಮಾತ್ಮನ ಆಶ್ರಯ ಪಡಿಬೇಕು, ಅವರ ಸಮ್ಮುಖದಲ್ಲಿ ನಾವಿರಬೇಕು, ಅವರಿಂದ ಉಪದೇಶವನ್ನು ಪಡೆಯಬೇಕು, ಅವರ ದಾರಿಯಲ್ಲಿ ನಾವು ನಡಿಬೇಕು, ಆನಂದವನ್ನು ಪಡೆದು ಮುಕ್ತರಾಗಬೇಕು ಅನ್ನೋರು ಏನು ಮಾಡ್ಬೇಕಪ್ಪ ಈಗ ಅಂದರೆ ಸದ್ಗುರು ರೂಪನಾದ ಪರಮಾತ್ಮನನ್ನೇ ಆಶ್ರಯಿಸಬೇಕು. ಯಾಕಂದರೆ ಗುರುವೇ ಪರಮಾತ್ಮ. ವಿದ್ಯಾ ದೈವ ಗುರು ಎಂದು ಭಜಿಪನಾಥನೇ ಜಾಣರ ದೈವ. ಅಂಥ ಪರಮಾತ್ಮನನ್ನು ಆಶ್ರಯಿಸಿದರೆ ಏನಾಯ್ತು, ದುರ್ಲಭವಾದದ್ದು ಏನು ಅದೃಷ್ಟವಂತ ಅಂತ ಅನಿಸ್ಬೇಕಾಯ್ತಲ್ಲ, ಅದು ಬಹಳ ಸುಲಭ ಆಗ್ತದೆ ನಿನಗಂತ, ಬಹಳ ಸುಲಭ. ಸಾಮಾನ್ಯವಾಗಿ ಈಗ ನಮಗಾಗಲಿ ನಿಮಗಾಗಲಿ ಜಗತ್ತಿನಲ್ಲಿ ಸ್ವಲ್ಪ ಇಲ್ಲೇನ ಹೋದ್ರೆ ಇಷ್ಟು ಮಾನ ಮರ್ಯಾದೆ ಗೌರವ ಪ್ರೀತಿ ಪ್ರೇಮ ಯಾರಿಗೆ ಸಿಗಲಿ, ನಿಮಗೆ ಸಿಗಲಿ ನನಗೆ ಸಿಗಲಿ, ಯಾರ ಕಾರಣಕ್ಕಾಗಿ ಸಿಗುತ್ತಂದ್ರೆ ಗುರುಗಳನ್ನು ಆಶ್ರಯ ಮಾಡಿದಕ್ಕಾಗಿ. ಅದೇ ಒಬ್ಬರು ಹೋಗಿ ನೋಡ್ರಿ, ಜಗತ್ತಿನಾಗ ಎಲ್ಲರಿಗೆ ಏನದ ಅದೇ ನಮಗೆ ಸಿಗ್ತಿತ್ತು. ಅದಕ್ಕಾಗಿ ಈ ಶ್ಲೋಕದಲ್ಲಿ ಮುಖ್ಯವಾಗಿ ತತ್ವಮಸಿ ಮಹಾವಾಕ್ಯದಲ್ಲಿ ತತ್ಪದಕ್ಕ, ತತ್ಪದ ಅರ್ಥೇನು ಪರಮಾತ್ಮ, ತ್ವಂಪದದ ಜೀವಾತ್ಮ, ಹಸಿಪದದ ಏಕತ್ವ. ಇಲ್ಲಿ ತ್ವಂಪದದ ಅರ್ಥವಾದ ಪರಮಾತ್ಮ ಹೇಗಿರುವನು ಅನ್ನುವುದನ್ನು ಪ್ರತಿಪಾದನೆ ಮಾಡ್ಯಾರ. ಹೆಂಗ? ಪರಮಾತ್ಮನು ಮಾಯೋ ಉಪಾದಿಯಿಂದ ಸರ್ವ ಜಗತ್ತಿಗೆ ಕಾರಣ. ಪರಮಾತ್ಮ ಮಾಯ ಉಪಾದಿಯಿಂದ ಜಗತ್ತಿಗೆ ಕಾರಣ ಅದ. ನಿಜವಾಗಿ ನೋಡಿದರೆ ಯಾವ ಉಪಾದಿಯೂ ಇಲ್ಲದವನಾಗಿ, ಅವನಿಗೆ ಉಪಾದಿ ಅದೇನೂ ಇಲ್ಲ. ಪರಮಾರ್ಥ ಸತ್ಯ ಸ್ವರೂಪನಾಗಿಯೂ ಆನಂದ ಘನವಾಗಿಯೂ ದೇಶಕಾಲ ವಸ್ತುಗಳೆಂಬ ಪರಿಚ್ಛೇದವಿಲ್ಲದೆ ಅನಂತ ರೂಪನಾಗಿಯೂ ಮತ್ತು ಸತ್ತ ಸ್ಫುರಣ ರೂಪದಿಂದ ಸಕಲ ಪ್ರಪಂಚದಲ್ಲಿ ಏನನ ಹೂವಿನ ಮಾಲೆಯಲ್ಲಿ ದಾರಿದ್ದಂಗ ಮತ್ತೆ ಮಣಿಗಣ ಸೂತ್ರದಂತೆ ನಮ್ಮ ಶಾಸ್ತ್ರದಲ್ಲಿ ಅದರಂಗಿದ್ದು ಇಂತಹ ಪರಮಾತ್ಮನನ್ನು ಯಾವ ಜ್ಞಾನಿಯು ಸರ್ವ ಪ್ರಪಂಚದಲ್ಲಿ ವ್ಯಾಪಕವಾಗಿ ನೋಡುವನು ಅಂದರೆ ಯಾವ ಜ್ಞಾನಿಯ ದೃಷ್ಟಿಯಲ್ಲಿ ಪರಮೇಶ್ವರನ ಅಪರೋಕ್ಷನೋ ಮತ್ತು ಸಕಲ ಪ್ರಪಂಚದಲ್ಲಿ ಪರಮಾತ್ಮನಲ್ಲಿ ನೋಡುವನು. ಇದೆಂಗದ? ಪರಮಾತ್ಮ ಸ್ವರೂಪ ಅದಲ್ಲ. ಮಾಯಿಂದ ಆರೋಪವಾದ ಈ ಸಮಸ್ತ ಜಗತ್ತನ್ನು ಅಧಿಷ್ಠಾನವಾದ ಪರಮಾತ್ಮನಿಂದ ಬೇರ್ಪಡಿಸ್ಬೇಕಿದು. ಇಲ್ಲಿ ಬೇರ್ಪಡಿಸೋದ ಹೆಂಗದ? ಕೂಡಿದಂಗಾದ, ಕೂಡಿಲ್ಲದ. ಕೂಡಿದಂಗಾದ ಮಾಯೆ ಆತ್ಮನಲ್ಲಿ ಕೂಡಿದಂಗಾದ, ಕೂಡಿಲ್ಲ. ಅದನ್ನ ಸೂಕ್ಷ್ಮವಾಗಿ ಬೇರ್ಪಡಿಸ್ಬೇಕು. ಕೂಡಿಲ್ಲ ಅಂದ್ರೆ ಬೇರೆ ಅಂತ ಅರ್ಥ ಅಲ್ಲ. ನೀವು ಬೇರೆ ಮಾಡಿ ನೋಡ್ರಿ, ಮನೆ ಏನೋ ಘಟನೆ ಆಯ್ತು, ಕೈಯೋ ಕಾಲಿಗೆ ಏನೋ ಆಗಿ ಬೇರೆ ಮಾಡಿದಾಗ ಎಷ್ಟು ಕಷ್ಟ ಆಗ್ತದ. ಬೇರೆ ಆದಂತ ಶಾಸ್ತ್ರ ಹೇಳ್ತದ ನಮ್ಗೆ ಕಷ್ಟಕ್ಕಾಗಬೇಕು. ವಿಚಾರ ಮಾಡಿ ನೋಡಿದ್ರೆ ಹಂಗಲ್ಲ. ಶಾಸ್ತ್ರ ದೃಷ್ಟಿ ಅನುಭವದಿಂದ ಬೇರ್ಪಡಿಸು. ಈಗ ನಮ್ಮ ಮೈ ಮೇಲೆ ಚರ್ಮ ಕಿತ್ತಿದೆ, ಇಲ್ಲಿ ಕಿತ್ತಿ ಇಲ್ಲಿ ಆಗ್ತದಂದ್ರೆ ದೇಹಕ್ಕೆ ಅಂಟಿಲ್ಲ ಅಂತ ಅರ್ಥ ಮಾಡ್ತಾರೋ ಅಂಟಿಲ್ಲ ಅಂತ ಅರ್ಥ ಮಾಡ್ತಾರೋ? ಅದು ಅಂಟಿಲ್ಲ, ಅಂಟಿದಂಗೆ ಕಾಣ್ತದ ನೋಡ್ರಿ. ಅಂಟದಂತಿ ಮತ್ತೆ ಬಿಡಿಸಕ್ ಬರ್ತದ. ಅದಕ್ಕೆ ಅನಾತ್ಮವಾದ ದೇಹ ಆತ್ಮ ಎರಡು ಕೂಡುವಂಗೆ ಕಾಣಿಸ್ತದ.
ವಿಚಾರ ಮಾಡಿದ್ರೆ ಬೇರೆ ಬೇರೆ ಅವ. ಈ ರೀತಿ ಬೇರ್ಪಡಿಸಿ ಮಿಥ್ಯಾರೂಪವಾಗಿ ನೋಡುವುದು. ಬೇರ್ಪಡಿಸೋದಂದೇನು? ಸುಳ್ಳಂತ ನೋಡೋದಲ್ಲಿ ಸುಳ್ಳದು, ದೇಹ ಸುಳ್ಳೋದಿಲ್ಲ. ನೋಡಿ, ಜ್ಞಾನಿಗೆ ತತ್ಪದಾರ್ಥವಾದ ಪರಮಾತ್ಮನು ಅವನಿಗೆ ಬೇರೆ ಇಲ್ಲಿಲ್ಲ, ತಾನೇ ಅವನು. ಹಾಗಾಗಿ ಆ ಪರಮಾತ್ಮನೇ ತಾನು ಅಥವಾ ನಾನೇ ಎಂಬ ತಿಳುವಳಿಕೆಯು ಅರ್ಜುನ ಆವಾಗ ದೃಢ ಆಗ್ತದೆ ನೋಡು ಅಂತ ಭಗವಂತ ಹೇಳ್ತಾನೆ. ಆವಾಗ ದೃಢ ಆಗ್ತದೆ. ಹೀಗೆ ಜ್ಞಾನದ ಬಲದಿಂದ ಪರಮಾತ್ಮನನ್ನು ಅಪರೋಕ್ಷವಾಗಿ ನೋಡುವ ಜ್ಞಾನಿಯು ಪರಮಾತ್ಮನಿಗಿಂತ ಬೇರೆ ಇಲ್ಲ. ಕನ್ನಡಿಯನ್ನು ನೋಡುವನು ಕನ್ನಡಿಯಲ್ಲಿ ಕಂಡದ್ದು ಏನೇ ಅವಸ್ಥೆ ಅದ ಅದಕ್ಕಿಂತ ಬೇರೆ ಇಲ್ಲೇ ಇಲ್ಲ. ಬರೀ ಕೆಳಗೆ ನೀನು ಕಾಣಲಾರ್ದಂಗೆ ಕಲ್ಲು ನೋಡು, ಕಲ್ಲು ಕಾಣ್ತದಿಲ್ಲ. ಒಂದು ಕಲ್ಲಿನಕ್ಕಿಂತ ಕನ್ನಡಿಗಿದ್ದದ್ದು ಬೇರೆ ಅದೇ. ಕನ್ನಡಿಗಿದ್ದ ಕಲ್ಲು ಕೈಯಾಗದ, ಕೈಗಿದ್ದ ಕಲ್ಲು ಕಲ್ಲಾಗದ. ಅದರಂತೆ ನೀನು ನೋಡಿದಾಗ ನಿನ್ನಲ್ಲಿದ್ದ ಆತ್ಮನಲ್ಲಿ ಜಗತ್ತಿನಲ್ಲಿದ್ದ, ಜಗತ್ತಿನಲ್ಲಿದ್ದ ಅಂತ ಆತ್ಮ ನಿನ್ನಲ್ಲದ. ಹೀಗೆ ಪರಮಾತ್ಮ ಸ್ವರೂಪವೇ ಅಂದರೆ ಆತ್ಮನೇ ಆಗಿರುವರು ಅಂತ ಅರ್ಥ. ಇದೊಂದು ಏನು ತಿಳಿದಂಗೆ ಆಯ್ತ್ರಿ ಅಂದ್ರೆ, ಜೀವ ಶಿವರಲ್ಲಿ ಭೇದ ಇಲ್ಲ. ಆಕಳಗಳಲ್ಲಿ ಭೇದ ಅದ, ಹಾಲಿನಲ್ಲಿ ಭೇದ ಇಲ್ಲ ಅಂತ ಭಾಳ ಸಲ ಹೇಳಕತ್ತೀನಿ ನಾನು. ಆಕಳಲ್ಲಿ ಭೇದ ಅದಿಲ್ಲ. ಕರ್ರಗಾದ, ಕೆಂಪಗಾದ, ಗಿಡ್ಡಗಾದ, ಎತ್ತರ ಅದ, ಏನೇನೋ ಭಿನ್ನ ಅದ. ಹಾಲಿನಲ್ಲಿ ಸಮಾಧ ನೋಡ್ರಿ, ಸಮಾಧ. ಹಾಗೆ ಇಲ್ಲಿ ಕೂಡ ಜ್ಞಾನದಿಂದ ಉಪಾಧಿ ದೂರವಾಗಲು ಜೀವನಿಗೆ ಪರಮಾತ್ಮನು ಅಪರೋಕ್ಷವಾಗಿ, ಪರಮಾತ್ಮನಿಗೆ ಜೀವನು ಅಪರೋಕ್ಷವಾಗಿ ಘಟಾಕಾಶಕ್ಕೂ ಮಹಾ ಆಕಾಶಕ್ಕೂ ಭೇದವಿರುವುದು. ಭೇದ ಅದಲ್ಲ. ಯಾವುದರಿಂದ ಭೇದ ಅದ? ಆಕಾಶ ದೃಷ್ಟಿಯಿಂದ ಭೇದ ಅಲ್ಲ, ಘಟಮಠಾದಿಗಳಿಂದ ಭೇದ. ಹಾಗಾಗಿ ಆ ಘಟಮಠ ತಿರುಚಲು ಅಂದ್ರೆ ಹೊಡೆದು ಬಿಟ್ಟಿವೆ ಅಂದ್ರೆ ಆವಾಗ ಆ ಆಕಾಶಕ್ಕೆ ಭೇದವೇ ಇಲ್ಲ. ಭೇದ ಅದೇನು? ಈ ರೀತಿ ತಾನೇ ಪರಮಾತ್ಮನೆಂಬ ಜ್ಞಾನಿಯು ಸರ್ವೋತ್ತಮನೆಂಬ ವಿಷಯವು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ. ಇದಕ್ಕೊಂದು ರಾಮು ನಾಮರೂಪ ಬೇರೆ ಆದರೇನು ಡೊಂಕಾದ್ರೆ ಆ ಪದ್ಯ ಅಲ್ಲಿ ಪ್ರಾರಂಭ ಆವ ಕುಲದೊಳಗಾದರೇನು ಯಾರಾದರೇನು ಆತ್ಮಜ್ಞಾನ ಅರಿತ ಮೇಲೆ, ಆತ್ಮಜ್ಞಾನ ಅರಿತ ಮೇಲೆ ಯಾರಾದರೇನು ಯಾರಾದರೇನು ಯಾವ ಕುಲದೊಳಗಾರೇನು ಯಾರಾದರೇನು ಆತ್ಮಜ್ಞಾನ ಅರಿತ ಮೇಲೆ, ಆತ್ಮಜ್ಞಾನ ಅರಿತ ಮೇಲೆ ಯಾರಾದರೇನು ಯಾರಾದರೇನು ನೀನು ಡೊಂಕವಾದರೇನು ನಾಮ ಡೊಂಕವೇನು, ನೀನು ಡೊಂಕವಾದರೇನು ನಾಮ ಡೊಂಕವೇನು, ನೀನು ಡೊಂಕವಾದರೇನು ನಾಮ ಡೊಂಕವೇನು, ನೀನು ಡೊಂಕವಾದರೇನು ನಾಮ ಡೊಂಕವೇನು, ನದಿಯ ಡೊಂಕವಾದರೇನು ನದಿಯ ಡೊಂಕವಾದರೇನು ನೀರು ಡೊಂಕವೇನು, ನೀರು ಡೊಂಕವೇನು ಆದರೇನು ಆದರೇನು ಆತ್ಮಜ್ಞಾನ ಅರಿತ ಮೇಲೆ, ಆತ್ಮಜ್ಞಾನ ಅರಿತ ಮೇಲೆ ಯಾರಾದರೇನು ಯಾರಾದರೇನು
ಹಸು ಡೊಂಕವಾದರೇನೋ ಹಾಲು ಡೊಂಕವೇನೋ ಹಸು ಡೊಂಕವಾದರೇನೋ ಹಾಲು ಡೊಂಕವೇನೋ ಹಸು ಡೊಂಕವಾದರೇನೋ ಹಾಲು ಡೊಂಕವೇನೋ ಹಸು ಡೊಂಕವಾದರೇನೋ ಹಾಲು ಡೊಂಕವೇನೋ ಕಬ್ಬು ಡೊಂಕವಾದರೇನೋ ಕಬ್ಬು ಡೊಂಕವಾದರೇನೋ ಸಿಯ ಡೊಂಕವೇನೋ ಸಿಯ ಡೊಂಕವೇನೋ ಕುಲವ ಆದರೇನೋ ಯಾರಾದರೇನೋ ಆತ್ಮಜ್ಞಾನ ಅರಿತ ಮೇಲೆ ಆತ್ಮಜ್ಞಾನ ಅರಿತ ಮೇಲೆ ಯಾರಾದರೇನೋ ಯಾರಾದರೇನೋ ಹಾವು ಡೊಂಕವಾದರೇನೋ ಎಸವು ಡೊಂಕವೇನೋ ಹಾವು ಡೊಂಕವಾದರೇನೋ ವಿಷವು ಡೊಂಕವೇನೋ ಹಾವು ಡೊಂಕವಾದರೇನೋ ಎಸವು ಡೊಂಕವೇನೋ ಹಾವು ಡೊಂಕವಾದರೇನೋ ವಿಷವು ಡೊಂಕವೇನೋ ವೃತ್ತಿ ಒಳಗ ಪುರಂದರ ವಿಠಲನ ವೃತ್ತಿ ಒಳಗ ಪುರಂದರ ವಿಠಲನ ನಾಮ ಡೊಂಕವೇನೋ ನಾಮ ಡೊಂಕವೇನೋ ಆದರೇನೋ ಯಾರದರೇನೋ ಆತ್ಮಜ್ಞಾನ ಅರಿತ ಮೇಲೆ ಯಾರದರೇನೋ ಯಾವ ಕುಲದೊಳಾದರೇನೋ ಯಾರಾದರೇನೋ ಆತ್ಮಜ್ಞಾನ ಅರಿತ ಮೇಲೆ ಆತ್ಮಜ್ಞಾನ ಅರಿತ ಮೇಲೆ ಯಾರಾದರೇನೋ ಯಾರಾದರೇನೋ ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ ಹರುವಿನ ಆರುತಿ ಸ್ಮರಿಸುತ್ತ ಬೆಳಗಿರಿ ವರ ಗುರು ರಾಜನಿಗೆ ಧರಣಿಯ ಜನರ ತಪವಾರಿಸಿದ ಗುರು ಶಿವ ಪುತ್ರನಿಗೆ ನಿತ್ಯ ನಿರಂಜನ ನಿರುಪಮನಾದ ಅದ್ವೈತಾಚಾರ್ಯರಿಗೆ ಸದ್ವಂತಿ ಸಾವಿಕ್ತಿಲೆ ತಿಳುಪಿದ ಸತ್ಯಾನಂದನಿಗೆ ಗರಗದ ಶ್ರೀ ಗುರು ಮಡಿವಾಳೇಶನ ವರದಿಂಜನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧರೂಢರ ಕರುಣೆಯ ಕಂದನಿಗೆ ವರ ನಿಜ ಗುಣ ವಿರಸಿಟು ಶಾಸ್ತ್ರದ ಗುರುತನು ತಿಳಪಿದಗೆ ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದೊಳು ಹರುಷದಿ ವಾಸಿಪಗೆ ಹರುವಿನ ಆರುತಿ ಸ್ವರಿಸುತ್ತ ಬೆಳಗಿರಿ ವರ ಗುರು ರಾಜನಿಗೆ ಧರಣಿಯ ಜನರ ತಾಪವಾರಿಸಿದ ಗುರು ಶಿವ ಪುತ್ರ ಹರ ಓಂ ಚೈತನ್ಯಂ ಶಾಂತಂ ಯೋಗಾತೀತಂ ನಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಗದ್ಗುರು ಸಿದ್ಧಾರೂಢ ಮಹಾರಾಜ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ ಕಿ ಜೈ. ಶ್ರೀ ಸದ್ಗುರು ಅಜ್ಞಾನವರ ಮಹಾರಾಜ ಕಿ ಜೈ. ನಾಳೆ ದಿನ ನೀಲವಾಣಿ ಸದ್ಗುರು ಬಸವಾನಂದ ಸಿದ್ಧಾರೂಢ ಶ್ರೀಮಠದಲ್ಲಿ ನಮ್ಮ ಬಸವಾನಂದ ಮಹಾಸ್ವಾಮಿಗಳ ಶಿಷ್ಯರಾದ ಮಡಿವಾಳ ಈರಣ್ಣನವರ ಮಗನ ಮದುವೆ ಕಾರ್ಯಕ್ರಮ ಮಠದಲ್ಲಿದ್ದು ಈಗಾಗಲೇ ಲಗ್ನ ಪತ್ರಿಕೆಯನ್ನು ಬಹಳ ದಿನದಿಂದ ಕೊಟ್ಟಿದ್ದಾರೆ. ಯಾರಾದರೂ ನೋಡಿಲ್ಲ ಅಂದರೆ ಲಗ್ನ ಪತ್ರ ತೊಗೊಂಡು ಹೋಗ್ಬೋದು. ಹಾಗಾಗಿ ನಾಳೆಯ ದಿನ ನೀಲಮಾಲಿ ಹೋಗಿ ಅಕ್ಷತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಸುಜ್ಞಾನ ಪಥದ ಸದ್ಗುರು ಶಿವಾನಂದ
ಸ್ವಾಮಿ ಮಠದಲ್ಲಿ ಜ್ಞಾನಾನಂದ ಆಶ್ರಮದಲ್ಲಿ ಮಠಮಾರಿಯಲ್ಲಿ ನಾಳೆ ಒಂದು ದಿವ್ಯವಾದ ಕಾರ್ಯಕ್ರಮವಿದ್ದು, ಮದುವೆ ಆದ ನಂತರ ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಬರಬೇಕಾಗ್ಯದ. ಆ ಕಾರಣ ಅಪೇಕ್ಷೆಯುಳ್ಳವರು, ಇಚ್ಛೆಯುಳ್ಳವರು ಹೋಗಬಹುದು, ಬರಬಹುದು ಅಂತಕ್ಕಂಥ ಮಾತನ್ನು ಹೇಳಿ, ನೀವು ಮಠಮಾರಿಗೆ ಹೋಗೋದು ಆಗದಿದ್ದರೂ ಕೂಡ ನೀರ್ಮಾನಿಯ ಮದುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಭಗವಂತನಿಗೆ ಸಮರ್ಪಿಸೋಣ. ಜಯ ನಮಃ ಪಾರ್ವತಿ ಶಿವ ಹರ ಮಹಾದೇವ.